ನಮಸ್ಕಾರ ಸ್ನೇಹಿತರೆ. ಸಲಾರ್ ಸಿನಿಮಾ ಇವತ್ತು ವರ್ಲ್ಡ್ ವೈಡ್ ಭಾರಿ ಎಕ್ಸ್ಪೆಕ್ಟೇಷನ್ ಮತ್ತು ಭಾರಿ ಹೈಪ್ ಪಡ್ಕೊಂಡು ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿದೆ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ಲಿ ಪ್ರಭಾಸ್ ಅವರ ಅಭಿಮಾನಿಗಳು ಖುಷಿ ಪಡೋ ವಿಷಯ ಅಂದರೆ ಪ್ರಭಾಸ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಸಲಾರ್ ಸಿನಿಮಾದಿಂದ ಅಂತ ಹೇಳ್ತೀನಿ. ನಿಜವಾಗ್ಲೂ ಪ್ರಭಾಸ್ ಅವರ ಈ ಮೊದಲ ಅಂದರೆ ಮಿರ್ಚಿ, ಛತ್ರಪತಿ, ಬಾಹುಬಲಿ ಎಲ್ಲ ಚಿತ್ರಗಳ ನಂತರ ಬೇರೆ ಯಾವುದೇ ಸಿನಿಮಾದಲ್ಲಿ ಪ್ರಭಾಸ್ ಅವರ ಲುಕ್ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ನೆಗೆಟಿವ್ ಕಮೆಂಟ್ ಬರ್ತಿತ್ತು. ಈ ಎಲ್ಲ ಸಿನಿಮಾಗಳಲ್ಲಿ ಪ್ರಭಾಸ್ ಅವರನ್ನ ಅಲ್ಲಿನ ನಿರ್ದೇಶಕರು ಸರಿಯಾಗಿ ಬಳಸ್ಕೊಂಡಿರಲಿಲ್ಲ ಕೂಡ. ಆದರೆ ಪ್ರಶಾಂತ್ ನೀಲ್ ಮಾತ್ರ ಪ್ರಭಾಸ್ ಅವರನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರಭಾಸ್ ಅವರ ಅಭಿಮಾನಿಗಳು ಸಲಾರ್ ನೋಡಿದ ಮೇಲೆ ಉಚ್ಚೆದ್ದು ಕುಣಿಬೇಕು. ಹಾಗೆ ನಿಜವಾಗ್ಲೂ ಪ್ರಭಾಸ್ ಅವರನ್ನ ತೆರೆ ಮೇಲೆ ಸಖತ್ತಾಗಿ ತಂದಿದ್ದಾರೆ. ಅದರಲ್ಲೂ ಆಕ್ಷನ್ ಬ್ಲಾಕ್ಗಳಲ್ಲಿ ಮಿಂಚೋ ಥರ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಇನ್ನು ಉಗ್ರಂ ಆಲ್ರೆಡಿ ನಮಗೆ ಗೊತ್ತಿರೋ ಕಥೆಯನ್ನ ಮತ್ತೊಂದು ಲೆವೆಲ್ಗೆ ಬರ್ಕೊಂಡು ಆಲ್ರೆಡಿ ಒಂದು ಸಿನಿಮಾ ಮಾಡಿರೋ ನಿರ್ದೇಶಕರೇ ಮತ್ತೆ ಆ ಒಂದು ಹಳೆಯ ಕಥೆಯನ್ನ ರೀಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಇಲ್ಲಿ ಗ್ರೇಟ್ ಅಂತ ಹೇಳ್ತೀನಿ. ನಾರ್ಮಲ್ ಆಗಿ ಬೇರೆ ಭಾಷೆಯ ಸಿನಿಮಾ ಇನ್ನೊಂದು ಭಾಷೆಯಲ್ಲಿ ರೀಮೇಕ್ ಮಾಡೋದೇ ಕಷ್ಟ. ಅಂತರಲ್ಲಿ ತಮ್ಮ ಹಳೆಯ ಕಥೆಯನ್ನ ಮತ್ತೊಂದು ಸಾರಿ ಸಿನಿಮಾ ಮಾಡಿರೋದು, ಅದರಲ್ಲೂ ಇಷ್ಟು ದೊಡ್ಡದಾಗಿ ಮತ್ತು ದೊಡ್ಡ ಮಟ್ಟದ ಕ್ಯಾನ್ವಸ್ ನಲ್ಲಿ ಮಾಡಿರೋದು ಗ್ರೇಟ್ ಅಂತ ಹೇಳ್ತೀನಿ. ಇನ್ನು ಸ್ಟ್ರೈಟ್ ಆಗಿ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಚಿಕ್ಕ ವಯಸ್ಸಿಂದಾನು ಪ್ರಾಣ ಸ್ನೇಹಿತರಾಗಿದ್ದ ಇಬ್ರು ಬದ್ಧ ವೈರಿಗಳಾಗೋದೆ ಸಿನಿಮಾದ ಒನ್ ಲೈನ್. ಇನ್ನ ದೇವ ಒಬ್ಬ ಮೆಕ್ಯಾನಿಕ್, ತುಂಬಾ ಸಾದಾಸಿದ ವ್ಯಕ್ತಿ, ಒಂದು ಚೂರು ಕೋಪ ಬರಲ್ಲ. ಇವನಿಗಿಂತ ಸಣ್ಣ ವ್ಯಕ್ತಿ ಬಂದು ಆವಾಜ್ ಹಾಕಿದ್ರು ದೇವ ಅವನಿಗಿಂತ ಸಣ್ಣವನಾಗಿ ಅಲ್ಲಿಂದ ಬಚಾವಾಗಿ ಹೋಗುವಂತ ಕಿಲಾಡಿ. ಗೊಡ್ಡು ಖಾರ ತಿಂದ್ರು ಕೂಡ ಒಂದು ಚೂರು ಕೋಪ ಬರದ ಶಾಂತ ಮೂರ್ತಿ. ಇಲ್ಲಿ ಸಲಾರ್ ಒಂದು ಬುಲೆಟ್ ಇದ್ದ ಹಾಗೆ, ದೇವನ ತಾಯಿ ಒಂದು ಗನ್ನಿನ ಟ್ರಿಗರ್ ಇದ್ದಂತೆ. ಟ್ರಿಗರ್ ಒತ್ತಿದ್ರೆ ಮಾತ್ರ ಬುಲೆಟ್ ಫೈರ್ ಆಗುತ್ತೆ. ಸೊ ಒಂದ್ಸಾರಿ ಬುಲೆಟ್ ಗನ್ನಿಂದ ಹೊರಗೆ ಬಂದ್ರೆ ಮುಗೀತು, ಯಾರು ನಿಲ್ಸೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ತೆರೆ ಮೇಲೆ ತಂದಿದ್ದಾರೆ ಪ್ರಶಾಂತ್ ನೀಲ್. ಮೊದಲಿಗೆ ಪ್ರಭಾಸ್ ಅವರ ಕ್ಯಾರೆಕ್ಟರ್ ಡೈನೋಸರ್ ಲೆವೆಲ್ಗೆ ಇದ್ದು ಬಲಶಾಲಿಯಾಗಿದ್ರು ಶಾಂತ ಮೂರ್ತಿಯಾಗಿ ತೆರೆ ಮೇಲೆ ತೋರಿಸ್ತಾ ಆಡಿಯನ್ಸ್ನ ಏನ್ ಗುರು ಇದು, ಯಾವಾಗ ಫೈಟ್ ಮಾಡ್ತಾನೆ ಗುರು ಇವನು ಅನ್ನೋ ಲೆವೆಲ್ಗೆ ತಂದು ನಿಲ್ಲಿಸ್ತಾರೆ ನೀಲ್. ಮೊದಲೇ ಹೇಳಿದ ಹಾಗೆ ಅವನ ತಾಯಿಯ ಸೆಂಟಿಮೆಂಟ್, ಎಮೋಷನ್ ತಂದು ಸಲಾರ್ನ ಕಟ್ಟಾಕಿದ್ದು ನಡೆದ ಒಂದು ಘಟನೆಯಲ್ಲಿ ಒಂದು ಕಾರಣಕ್ಕಾಗಿ ತಾಯಿನೇ ದೇವನಿಗೆ ಫೈಟ್ ಮಾಡೋಕೆ ಹೇಳಿದಾಗ ನಡೆಯೋ ಫೈಟ್ ಗುರು ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ. ಪ್ರಭಾಸ್ ಅವರನ್ನ ನಿಜವಾಗ್ಲೂ ಇಲ್ಲಿ ಒಂದು ಡೈನೋಸರ್ ತರಾನೇ ತೋರಿಸಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇನ್ನ ಸಿನಿಮಾದಲ್ಲಿ ಬರೋ ಫೈಟ್ ಗಳೆಲ್ಲವೂ ನಿಜವಾಗ್ಲೂ ಮಜಾ ಕೊಡ್ತವೆ. ಅದರಲ್ಲೂ ಇಂಟರ್ವೆಲ್ ಬ್ಲಾಕ್ ನಲ್ಲಿ ಬರೋ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ಇನ್ನ ಸಿನಿಮಾದ ಮೇಕಿಂಗ್ ಅಂತ ಬಂದ್ರೆ ಕತೆಗೆ ಬೇಕಾಗಿರೋದನ್ನೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಸೆಟ್ಗಳನ್ನ ಹಾಕಿ ತುಂಬಾ ರಿಚ್ ಆಗಿ ಕತೆನ ತೆರೆ ಮೇಲೆ ತಂದಿದ್ದಾರೆ. ಸಿನಿಮಾದ ಸಿನಿಮಾಟೋಗ್ರಫಿ ಸೊಗಸಾಗಿದೆ. ಲೈಟಿಂಗ್ ಅಂಡ್ ಮೇಕಿಂಗ್ ಪ್ಯಾಟರ್ನ್ ಇಲ್ಲಿ KGF ಗಿಂತ ಬೇರೆ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಭುವನ್ ಗೌಡ ಅಂಡ್ ಟೀಮ್. ಅದರಲ್ಲೂ ಕಾನ್ಸಾರ್ ಅನ್ನೋ ಆ ಸಾಮ್ರಾಜ್ಯವನ್ನ ತೋರಿಸಿರೋ ರೀತಿ, ಅಲ್ಲಿ ಬರೋ ಕ್ಯಾರೆಕ್ಟರ್ ಗಳನ್ನ ಬರ್ಕೊಂಡಿರೋ ರೀತಿ ಇಷ್ಟ ಆಗುತ್ತೆ. ಇನ್ನ ಸಿನಿಮಾನ ಪ್ರೆಸೆಂಟ್ ಮಾಡಿರೋ ರೀತಿ, ಪ್ರಶಾಂತ್ ನೀಲ್ ಅವರ ಮೇಕಿಂಗ್ ಫಾರ್ಮೆಟ್, ನೆರೇಷನ್ ಫಾರ್ಮೆಟ್ ಎಲ್ಲವೂ ಸೊಗಸಾಗಿದೆ. ಇನ್ನ ಅಲ್ಲಿನ ಕ್ಯಾರೆಕ್ಟರ್ಗಳ ವಿಚಾರಕ್ಕೆ ಬರೋದಾದ್ರೆ ಸಿನಿಮಾದಲ್ಲಿ ಅದೆಷ್ಟೋ ಕ್ಯಾರೆಕ್ಟರ್ಗಳು ಬಂದು ಹೋಗ್ತವೆ. ಯಾವ ಕ್ಯಾರೆಕ್ಟರ್ನ ಹೆಸರು ಕೂಡ ತಲೆಯಲ್ಲಿ ಉಳಿಯಲ್ಲ ಸಿನಿಮಾ ನೋಡಿ ಹೊರ ಬಂದ ಮೇಲೆ. ಇನ್ನ ಅಲ್ಲಿನ ಎಲ್ಲ ಕಲಾವಿದರು ಸೊಗಸಾಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡದ ಕಲಾವಿದರು ನವೀನ್ ಶಂಕರ್, ಪ್ರಮೋದ್, ಗರುಡ ರಾಮ್ ಹೀಗೆ ಎಲ್ಲರೂ ಸೊಗಸಾಗಿ ಅವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಅದರಲ್ಲೂ ನವೀನ್ ಶಂಕರ್ ಅವರ ಪಾತ್ರಕ್ಕೆ ಒಂದು ತೂಕ ಇದೆ. ಆ ಒಂದು ಪಾತ್ರ ಸೈಕ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಮೊದಲೇ ಹೇಳಿದ ಹಾಗೆ ಪ್ರಭಾಸ್ ಅವರಿಗೆ ಕಮ್ ಬ್ಯಾಕ್ ಸಿನಿಮಾ ಇದು. ವೈಲೆಂಟ್ ಅಂಡ್ ಸೈಲೆಂಟ್ ಎರಡು ಶೇಡ್ ನಲ್ಲಿ ಜಬರ್ದಸ್ತ್ ಆಗಿ ಮಿಂಚಿದ್ದಾರೆ. ಸೆಟಲ್ ಪರ್ಫಾರ್ಮೆನ್ಸ್ ಜೊತೆ ಅಗ್ರೆಸಿವ್ನೆಸ್ ನ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಗೊಂಡು ಬಂದಿದ್ದಾರೆ. ಇನ್ನ ಪೃಥ್ವಿರಾಜ್ ಅವರು ಸಿನಿಮಾದಲ್ಲಿ ಹೈಲೈಟ್ ಆಗೋದೆ ಸಿನಿಮಾದ ಕೊನೆಯ 40 ನಿಮಿಷಗಳಲ್ಲಿ. ಇನ್ನ ಸಿನಿಮಾದಲ್ಲಿ ಸ್ವಲ್ಪ ಓವರ್ ಆಕ್ಟಿಂಗ್ ಅನ್ಸಿದ್ದು ಶ್ರುತಿ ಹಾಸನ್ ಮತ್ತು ಈಶ್ವರಿ ರಾವ್ ಅವರದು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಸಿನಿಮಾದ ಫಸ್ಟ್ ಹಾಫ್ ಸಿನಿಮಾ ಸ್ವಲ್ಪ ಸ್ಲೋ ಆಗಿ ಶುರು ಆಗಿದ್ರಿಂದ ಮತ್ತೆ ನಾವೆಲ್ಲ ಈಗಾಗಲೇ ಉಗ್ರಂ ಸಿನಿಮಾನ ನೋಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೋರ್ ಹೊಡಿಸುತ್ತೆ. ನಿಜವಾಗ್ಲೂ ಉಗ್ರಂನ ಗ್ರ್ಯಾಂಡ್ ಆಗಿ ತೋರಿಸಿದ್ದಾರೆ ಅನ್ಸೋದು ಗ್ಯಾರಂಟಿ. ಇನ್ನು ಸಿನಿಮಾದ ಡ್ರಾಮಾ, ಆ ಓಲ್ಡ್ ಬಿಲ್ಡಿಂಗ್, ಫೈಟ್ಸ್ ಅವೆಲ್ಲ ಎಲ್ಲರನ್ನು ಹಿಡಿದು ಕೂರಿಸುತ್ತೆ ಅಂತ ಹೇಳ್ತೀನಿ. ಆದರೆ ಸೆಕೆಂಡ್ ಹಾಫ್ನಲ್ಲೂ ಕೂಡ ಹಲವಾರು ಈವೆಂಟ್ಸ್ ಹಾಗೆ ಇದ್ದಾವೆ. ಸೊ ಉಗ್ರಂ ಸಿನಿಮಾ ನೆನಪಿಗೆ ಬರೋದ್ರಿಂದ ನಮಗೆ ಬೋರ್ ಹೊಡಿಸುತ್ತೆ ಅಂತ ಹೇಳ್ತೀನಿ.
ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಒಂದು ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅವರ ಎಂದಿನ ಶೈಲಿ ಇಲ್ಲಿ ಮಿಸ್ ಆಗಿದೆ ಅನ್ನಿಸ್ತು. ಅದು ಅಲ್ಲಿನ ಹಾಡುಗಳಿಗೂ ಅನ್ವಯವಾಗುತ್ತೆ. ಸಿನಿಮಾ ನೋಡಿ ಹೊರ ಬಂದಾಗ ಯಾವುದೇ ರೀತಿಯ ತಲೆಯಲ್ಲಿ ಉಳಿಯಲಿಲ್ಲ ಸಿನಿಮಾದ ಮ್ಯೂಸಿಕ್. ಇನ್ನು ಸಿನಿಮಾದಲ್ಲಿ ಎಷ್ಟೋ ವಾವ್ ಎಲಿಮೆಂಟ್ಸ್ ಇದ್ರೂ ಕೂಡ ಸಿನಿಮಾ ಸಾಧಾರಣ ಅಂತ ಹೇಳ್ತೀನಿ. ಉಗ್ರಂ ಸಿನಿಮಾ ನೋಡದೆ ಇರೋರ್ಗೂ ಪ್ರಶಾಂತ್ ನೀಲ್ ಅವರ ಬರವಣಿಗೆ ಮತ್ತು ಪ್ರೆಸೆಂಟೇಷನ್ ಇಷ್ಟಪಡೋರಿಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಸಿನಿಮಾ ನೋಡಿ ನನಗೆ ಅನಿಸಿದ್ದು. ಸಿನಿಮಾ ಥಿಯೇಟರ್ನಲ್ಲಿ ನೋಡಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.